ಮಚ ಈಗಿನ ಕಾಲ ಮಕ್ಕಳು ಸ್ಟ್ರಾಂಗೇ ಇಲ್ಲ. ಜಂಕ್ ಫುಡ್ ತಿಂತಾರೆ, ಹೆಲ್ತಿ ಫುಡ್ ಅಂತೂ ತಿನ್ನಲ್ಲ, ಮೆಮೊರಿ ಪವರೇ ಇಲ್ಲ. ಈಗ ಕೆಲಸ ಬೇಕು ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್. ಎಜುಕೇಷನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಮಕ್ಕಳು ಸೀರಿಯಸ್ ಆಗಿ ಓದ್ತಾನೆ ಇಲ್ಲ, ಅವ್ರು ಓದಿನ ಕಡೆ ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಈಗಿನ ಕಾಲದ ಪೇರೆಂಟ್ಸು ಎಜುಕೇಷನ್ಗೆ ಅಂತ ಲೋನು ಸಾಲ ಮಾಡ್ಕೊಂಡು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಆದರೆ ಈಗಿನ ಕಾಲದ ಮಕ್ಕಳು ಎಜುಕೇಷನ್ ಯಾವ ರೀತಿ ತಗೊಂಡಿದ್ದಾರೆ ಅಂತ ಬನ್ನಿ ಈ ಒಂದು ಸಣ್ಣ ಸ್ಕ್ರಿಪ್ಟ್ ಮುಖಾಂತರ ನೋಡೋಣ ಬನ್ನಿ. Welcome to SB Tuition and Motivation video. Today our children are performing moral skit. ಕೂಡ ನನಗೆ ಮ್ಯಾಗಿ ಬೇಕು, ನನಗೆ ನೂಡಲ್ಸ್ ಬೇಕು, ಚಾಕ್ಲೇಟ್ ಬೇಕು, ಇಲ್ಲಾಂದ್ರೆ ನಾನು ತಿನ್ನಲ್ಲ, ಊಟನೇ ತಿನ್ನಲ್ಲ. ಹೋಗಮ್ಮ, ನನಗೆ ಹೊಟ್ಟೆ ನೋವ್ತಿದೆ, ನನಗೆ ತಲೆ ನೋವ್ತಿದೆ, ನಾನು ಸ್ಕೂಲಿಗೆ ಹೋಗಲ್ಲ. ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಮ್ಯಾಚಿಂಗ್ ಮೇಲ್ಪೋಲಿಸ್ ಹಾಕೊಂಡು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಒಳ್ಳೆ ಹೀರೋಯಿನ್ ಥರ ಹೋಗ್ತಾರೆ. ಆದರೆ ನಾನು ಒಳ್ಳೆ ಗೂಬೆ ಥರ ಹೋಗ್ತೀನಿ. ನನಗೆ ಪಾಕೆಟ್ ಮನಿ ಕೊಡಿ, ನಾನು ಪಾರ್ಲರ್ ಹೋಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು. ನೀವೇನು ಪಾಕೆಟ್ ಮನಿ ಕೊಟ್ಟಿಲ್ಲ, ನಾನು ಇವತ್ತು ಕಾಲೇಜ್ ಹೋಗ್ಬೇಕು. ಹೋಗಿ ಮಮ್ಮಿ. ಬಾ ಬ್ರೋ, ಇವತ್ತು ನಾವು ಕಾಲೇಜ್ಗೆ ಬಂದ್ಕೊಳ್ಳೋಣ, ಮಾಲ್ಗೆ ಹೋಗಿ ಒಳ್ಳೆ ಮೂವಿ ನೋಡೋಣ. ಇವಾಗ ಕಾಲೇಜ್ ಇರೋದೇ ಎಂಜಾಯ್ ಮಾಡೋಕ್ಕೆ, ಇನ್ನು ನಾವು ಕಾಲೇಜ್ಗೆ ಸ್ಕೂಲ್ಗೆ ಹೋಗೋ ಥರ ಓದ್ತೀವಿ. ಬಾ ನಾವು ಎಂಜಾಯ್ ಮಾಡೋಣ. ಈ ಕಾಲದ ಮಕ್ಕಳು ವೆಜಿಟೇಬಲ್ಸ್ ಫುಡ್ಸ್ ಏನೂ ತಿನ್ನಲ್ಲ. ಸ್ಕೂಲ್ಗೆ ಹೋಗು ಅಂದರೆ ನನ್ನ ಟೆಸ್ಟ್, UT, OT, CT ಅಂತ ಹೊಟ್ಟೆ ನೋವು, ತಲೆ ಭಾರ ಅಂತ ಹೇಳ್ತಾರೆ. ಅವಳು ಕಾಲೇಜ್ಗೆ ಹೋಗ್ತಾಳೋ ಫ್ಯಾಷನ್ ಶೋಗೆ ಹೋಗ್ತಾಳೋ ಒಂದು ಗೊತ್ತಾಗಲ್ಲ. ಅವನು ಕಾಲೇಜ್ ಲೈಫ್ನೇ ಹಾಳು ಮಾಡ್ಕೊತ ಇದ್ದಾನೆ. ಅಬ್ಬಬ್ಬಾ, ಇದೆಲ್ಲ ಯಾವಾಗ ತಪ್ಪುತ್ತೆ? ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಅದರಿಂದ ನಮಗೆ ಸ್ಟ್ರಾಂಗ್ ಸಿಗುತ್ತೆ. ಕ್ಲಾಸ್ ವರ್ಕ್ ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಡೈಲಿ ಸ್ಕೂಲಿಗೆ ತಪ್ಪದೆ ಹೋಗ್ಬೇಕು. ನೋಡಿ, ನಾವು ಅಪ್ಪ ಅಮ್ಮ ಎಜುಕೇಷನ್ಗೋಸ್ಕರ ಮನಿನ ಸೇವ್ ಮಾಡಿ ನಮ್ಗೆ ಏನು ಕೇಳಿದ್ರು ಅದನ್ನು ಕೊಡ್ತಾರೆ. ನಾವು ಫ್ಯಾಷನ್ ಅಂತ ಟೈಮ್ನ ವೇಸ್ಟ್ ಮಾಡಿದೆ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ನ ಕೊಟ್ಟು ಚೆನ್ನಾಗಿ ಓದಿ ನಮ್ಮ ಕೆರಿಯರ್ನ ನಾವೇ ಚೆನ್ನಾಗಿ ಮಾಡ್ಕೊಂಡು, ನೀವು ಫ್ಯಾಷನನ್ನು ಬಿಟ್ಟು ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ಕಾಲೇಜ್ ಕೆರಿಯರ್ ಟರ್ನಿಂಗ್ ಪಾಯಿಂಟ್. ತುಂಬ ಕಾಂಪಿಟೇಟಿವ್ಸ್ ಕಡೆ ತುಂಬ ಗಮನ ಕೊಡಬೇಕು. ಒಳ್ಳೆಯ ರಿಸಲ್ಟ್ ತಗೊಂಡು ಡಾಕ್ಟರ್ ಇಂಜಿನಿಯರ್ ಆಗಬೇಕು. ನಿಮ್ಮ ಪೇರೆಂಟ್ಸ್ಗೆ ಒಳ್ಳೆಯ ಹೆಸರು ತಂದುಕೊಡ್ಬೇಕು. ನೀವು ಕಾಲೇಜ್ಗೆ ಟೈಮ್ ಸರಿಯಾಗಿ ಬಂದು ಒಳ್ಳೆಯ ರಿಸಲ್ಟ್ ತಗೊಂಡು ನಿಮ್ಮ ಪೇರೆಂಟ್ಸ್ಗೆ ಒಳ್ಳೆ ಹೆಸರು ತಂದುಕೊಡಿ. ಓ ದೇವರೇ, ಎಷ್ಟು ಒಳ್ಳೆ ಮಕ್ಕಳು ಇವರು. ಇವ್ರ ಫ್ಯೂಚರ್ ಇವರಿಗೆ ರಿಯಲೈಸ್ ಆಯಿತು. ಇವರ ಫ್ಯೂಚರ್ ಇವರ ಬೆಸ್ಟ್ ಫ್ಯೂಚರ್ ಆಗುತ್ತೆ. ಮಕ್ಕಳೇ, ನೀವು ಇದೇ ಥರ ಓದಿ ಡಾಕ್ಟರ್, ಇಂಜಿನಿಯರ್ ಆಗಿ ನಿಮ್ಮ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಿ. Happy Children's Day.